ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಮನುಕುಮಾರ್ ಎಚ್ಕೆ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗರ್ಭಿಣಿಯರಿಗೆ, ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಕೊಡ್ತಿದ್ದಂಥ ಆಹಾರ ಕಿಟ್ನಲ್ಲಿ ಇವತ್ತು ಇಲಿಯ ಬಿಡಿ ಭಾಗಗಳು ಮತ್ತು ಕೂದಲು ಸಿಕ್ಕಿರುವಂಥ ಘಟನೆ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಗರುಡಾಚರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ಮಾಡ್ತಿದೆ. ಹೀಗಾಗಿ ಈಗ ಈ ಸಿಕ್ಕಿರುವಂಥ ಪ್ರಕರಣದಲ್ಲಿ ಈಗಾಗಲೇ ಮಹಿಳೆಯರು ಮತ್ತು ಮಕ್ಕಳು ಸಹ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಪ್ರಮುಖವಾಗಿ MSPS ಅನ್ನೋವಂಥ ಏಜೆನ್ಸಿ ಮೂಲಕ ಗುಡಿಬಂಡೆ ತಾಲೂಕಿನಾದ್ಯಂತ ಈಗ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಗ್ತಿತ್ತು. ಆದರೆ ಈ ಆಹಾರ ಪೊಟ್ಟಣಗಳಲ್ಲಿ ಅದರಲ್ಲೂ ಬೆಲ್ಲದಲ್ಲಿ ಈಗ ಇಲಿಯ ಬಿಡಿ ಭಾಗಗಳು ಮತ್ತು ಕೂದಲು ಸಹ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಆ ಬೆಲ್ಲದಲ್ಲಿ ಆ ಪಾಕೆಟ್ನ ಅರ್ಧ ಭಾಗದಷ್ಟು ತೆಗೆದ ನಂತರ ಈಗ ಆ ಇಲಿಯ ಬಿಡಿ ಭಾಗ ಸಿಕ್ಕಿರುವಂಥದ್ದು. ಈ ಇಲಿ ಬಿಡಿ ಭಾಗ ಹೇಗೆ ಬಂತು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಸಹ ಈಗ ಉದ್ಭವ ಆಗ್ತಿರೋಂಥದ್ದು. ಪೊಟ್ಟಣ ಓಪನ್ ಮಾಡಿದ ತಕ್ಷಣ ಅರ್ಧದಷ್ಟು ಬೆಲ್ಲ ತೆಗೆದ ನಂತರ ಅದರಲ್ಲಿ ಇಲಿಯ ಬಿಡಿ ಭಾಗ ಮತ್ತು ಅದರ ಕೂದಲು ದೊರೆತಿರುವಂಥದ್ದು. ಮತ್ತಷ್ಟು ಬೆಲ್ಲ ಕೂಡ ಉಂಡೆ ಆಕಾರದಲ್ಲಿ ಮಿದಿ ಆಕಾರದಲ್ಲಿ ಅದೇ ರೀತಿ ಇತ್ತು. ಹೀಗಾಗಿ ಪೋಷಕರು ಸಹ ಎಚ್ಚೆತ್ಕೊಂಡು ಅದನ್ನು ಅಂಗನವಾಡಿಗೂ ಸಹ ತೆಗೆದುಕೊಂಡು ಹೋಗಿ ಪ್ರಶ್ನೆಯನ್ನು ಸಹ ಮಾಡಿರ್ತಾರೆ. ಆದರೆ ಈ ಪೊಟ್ಟಣಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಬಾಗೇಪಲ್ಲಿ ತಾಲೂಕಿನ MSPC ಅನ್ನೋಂಥ ಘಟಕದಲ್ಲಿ ನಿರ್ಮಾಣ ಮಾಡ್ತಾರೆ. ಆ ಘಟಕ ವಿತರಣೆ ಮಾಡ್ತಿದೆ, ಅಲ್ಲಿಂದ ತೆಗೆದುಕೊಂಡು ಬಂದು ನಾವು ಮಕ್ಕಳಿಗೆ ನೀಡುವಂಥದ್ದು. ಅಲ್ಲದೆ ಗರ್ಭಿಣಿಯರಿಗೂ ಸಹ ಇದೇ ಕಿಟ್ಗಳನ್ನು ಸಹ ಕೊಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಸಹ ಬಂದಿರಲ್ಲ. ಆದರೆ ಇದೊಂದು ಪಟ್ಟಣದಲ್ಲಿ ಹೇಗೆ ಬಂತು ಅನ್ನೋದು ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಶಿಕ್ಷಕಿ ಕೈ ತೊಳ್ಕೊಂಡಿರೋಂಥ ಘಟನೆ ನಡೆದಿರೋಂಥದ್ದು. ಪ್ರಮುಖವಾಗಿ ಮಾರ್ಚು ಮತ್ತು ಏಪ್ರಿಲ್ ತಿಂಗಳ ಆಹಾರ ಕಿಟ್ಟನ್ನು ವಿತರಣೆ ಮಾಡಿರೋಂಥದ್ದು. ಆ ಕಿಟ್ನಲ್ಲಿ ಈಗ ಇಲಿಯ ಬಿಡಿ ಭಾಗ ಮತ್ತು ಅದರ ಕೂದಲು ಹೇಗೆ ಬಂತು ಅನ್ನೋದು ಪ್ರಶ್ನೆಯೂ ಸಹ ಸಾಕಷ್ಟು ಉದ್ಭವ ಆಗಿರೋಂಥದ್ದು. ಪ್ರಮುಖವಾಗಿ ಆ ಘಟಕದಲ್ಲಿ ಪ್ಯಾಕ್ ಮಾಡೋವಂಥ ಸ್ಥಳದಲ್ಲಿ ಶುಚಿತ್ವ ಇಲ್ವಾ, ಅದು ಅವರು ಯಾವ ರೀತಿ ಮಾನದಂಡಗಳನ್ನು ಫಾಲೋ ಮಾಡಿ ಈಗ ಪ್ಯಾಕೆಟ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಗಳು ಸಹ ಈಗ ಸಾರ್ವಜನಿಕರು ಕೇಳ್ತಾ ಇರೋಂಥದ್ದು. ಪ್ರಮುಖವಾಗಿ ಈಗಾಗಲೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಗುಡಿಬಂಡೆ ತಾಲೂಕಿನ ಘಟಕದಿಂದ ಈಗಾಗಲೇ ನೋಟಿಸ್ ಸಹ ನೀಡಿರುವಂಥದ್ದು. ಪ್ರಮುಖವಾಗಿ ಅಂಗನವಾಡಿ ಮತ್ತು ಆ ಘಟಕ ಏನಿತ್ತು ಫುಡ್ನ ಸಪ್ಲೈ ಮಾಡುವಂಥ ಘಟಕ, ಆ ಘಟಕಕ್ಕೂ ಸಹ ಈಗಾಗಲೇ ನೋಟಿಸ್ ನೀಡಿ ಈ ಘಟನೆಗೆ ಕಾರಣ ನಿಮ್ಮ ನಿರ್ಲಕ್ಷ್ಯ ಇದೆಯಾ, ಈಗ ಇಲಿಯ ಬಿಡಿ ಭಾಗ ಪಾಕೆಟ್ ಒಳಗೆ ಹೇಗೆ ಬಂತು, ಇದಕ್ಕೆಲ್ಲ ಉತ್ತರ ನೀಡಬೇಕು ಅನ್ನೋಂಥ ಗಡುವನ್ನು ಸಹ ನೀಡಿ ಈಗಾಗಲೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಸಹ ಈಗ ಗಡುವು ನೀಡಿರುವಂಥದ್ದು. ಪ್ರಮುಖವಾಗಿ ಈ ಇಲಿಯ ಬಿಡಿ ಭಾಗ ದೊರೆತಿರುವಂಥ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಹ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳನ್ನ ಅಂಗನವಾಡಿಗಳಲ್ಲೂ ಸಹ ಈಗ ಪೋಷಕರು ಎಚ್ಚೆತ್ಕೊಳ್ತಾ ಇರೋಂಥದ್ದು. ಇಲಿಯ ಬಿಡಿ ಭಾಗ ಹೇಗೆ ಬಂತು ಅನ್ನೋ ಪ್ರಶ್ನೆಯೂ ಸಹ ಏರ್ತಾ ಇರೋಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.